ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಶುರುವಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಸರ್ಕಾರಿ ವೈದ್ಯರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಸರ್ಕಾರಿ ವೈದ್ಯರ ಮುಷ್ಕರ ಉಂಟಾಗುತ್ತಾ ಹಾಗಾದ್ರೆ ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ? ನಾಳೆಯಿಂದ ರಾಜ್ಯದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಸರ್ಕಾರಿ ವೈದ್ಯರು. ನಾಳೆಯಿಂದ OPD ಸೇವೆ ಬಂದ್ ಮಾಡೋಕೆ ಡಾಕ್ಟರ್ಸ್ ನಿರ್ಧಾರವನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಕಾರಕ್ಕೆ ಸೆಡ್ಡು ಹೊಡೆದು ಹೋರಾಟಕ್ಕೆ ಧುಮುಕೋಕೆ ಸಜ್ಜಾಗಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ವೈದ್ಯರು ಮುಷ್ಕರವನ್ನ ಮಾಡ್ತಾರೆ. 2 ಹಂತದಲ್ಲಿ ಮುಷ್ಕರ ಮಾಡೋಕೆ ಸರ್ಕಾರಿ ವೈದ್ಯರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಮೊದಲ ಹಂತದಲ್ಲಿ OPD ಬಂದ್ ಮಾಡಿ ಮುಷ್ಕರಕ್ಕೆ ಪ್ಲಾನ್ ಮಾಡ್ತಾರೆ. 2ನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗೋ ಮೂಲಕ ಮುಷ್ಕರವನ್ನ ಮಾಡಲಿದ್ದಾರೆ ಡಾಕ್ಟರ್. ಮಾರ್ಚ್ 15ರವರೆಗೆ ರಾಜ್ಯದ ಎಲ್ಲ ಜಿಲ್ಲಾಸ್ಪತ್ರೆ ಹಾಗೆಯೇ ತಾಲೂಕು ಆಸ್ಪತ್ರೆಗಳಲ್ಲಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರವೂ ಕೂಡ ಇಲ್ಲಿಯೂ ಸೇವೆ ವ್ಯತ್ಯಯ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ವಿವಿಧ ಬೇಡಿಕೆಗಳನ್ನ ಈಗಾಗಲೇ ವೈದ್ಯರು ಸರ್ಕಾರದ ಮುಂದಿಟ್ಟಿದ್ದಾರೆ. ನಮ್ಮ ಬೇಡಿಕೆಯನ್ನ ಈಡೇರಿಸೋ ತನಕ ಯಾವುದೇ ರೀತಿಯಾದಂಥ ಸೇವೆಗಳನ್ನು ನಾವು ನೀಡೋದಿಲ್ಲ ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. OPD ಸೇವೆ ಬಂದಿರುತ್ತೆ ಅಂತ ಹೇಳಿದ್ರೆ ಹೊರರೋಗಿ ವಿಭಾಗ ಬಂದಿರುತ್ತೆ ಎನ್ನುವಂಥದ್ದು ಗೊತ್ತಾಗಿದೆ. ಇನ್ನೊಂದು ಕಡೆಯಲ್ಲಿ ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲೂ ಕೂಡ ಸೇವೆಗಳಲ್ಲಿ ವ್ಯತ್ಯಯ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. 2ನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗೋ ಮೂಲಕ ಮುಷ್ಕರಕ್ಕೆ ಕರೆ ಕೊಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಸಮರ್ಪಕ ಔಷಧಿಗಳ ಸಪ್ಲೈ ಆಗ್ತಾ ಇಲ್ಲ. ನೇಮಕಾತಿ ನಿಯಮಗಳನ್ನು 3 ವರ್ಷಕ್ಕೊಮ್ಮೆ ತಿದ್ದುಪಡಿಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್. ಇಲಾಖೆಯ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನ ಪ್ರಕಟ ಮಾಡಬೇಕು. 5 ವರ್ಷಗಳಿಂದ ತಡೆ ಹಿಡಿದಿದ್ದ ಮುಂಬಡ್ತಿ ನೀಡುವಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಉನ್ನತ ವ್ಯಾಸಂಗ, ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಸರ್ಕಾರ. 6,000 ನೌಕರರಿಗೆ ಪ್ರತಿ ತಿಂಗಳ ಮೊದಲ ವಾರ ವೇತನ ಭತ್ಯೆ. ಖಾಲಿ ಇರುವಂಥ ವೈದ್ಯರು, ಅರೆ ವೈದ್ಯರು ಹಾಗೆಯೇ ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಏನೇನು ಡಿಮ್ಯಾಂಡ್ಸ್ ಇದೆ ನೋಡ್ತಾ ಹೋಗೋದಾದರೆ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಸಮರ್ಪಕವಾಗಿ ಮೆಡಿಸಿನ್ ಸಪ್ಲೈ ಆಗಬೇಕು ಎನ್ನುವಂಥ ಆಗ್ರಹ. ಇನ್ನೊಂದು ಕಡೆಯಲ್ಲಿ ನೇಮಕಾತಿ ನಿಯಮಗಳನ್ನು 3 ವರ್ಷಕ್ಕೊಮ್ಮೆ ತಿದ್ದುಪಡಿ ಮಾಡಬೇಕು. ಇದು ಕೂಡ ಇಲ್ಲಿ ವೈದ್ಯರು ಇಟ್ಟಿರುವಂಥ ಬೇಡಿಕೆ. ಇಲಾಖೆಯ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿ ಪ್ರಕಟ ಮಾಡಬೇಕು ಎನ್ನುವಂಥ ಆಗ್ರಹ ಸಾಕಷ್ಟು ಸಮಯಗಳಿಂದ ಕೇಳಿ ಬರ್ತಾ ಇತ್ತು. ಸರ್ಕಾರ ಅದಕ್ಕೆ ಅಥವಾ ರಾಜ್ಯ ಆರೋಗ್ಯ ಇಲಾಖೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮನಸ್ಸು ಮಾಡದಂತೆ ಕಾಣ್ತಾ ಇಲ್ಲ. ಹೀಗಾಗಿ ವೈದ್ಯರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಕಾದು ನೋಡಬೇಕು ಮುಷ್ಕರ ಯಾವ ರೀತಿ ಆಗಿರುತ್ತೆ. ವೈದ್ಯರ ಬೇಡಿಕೆಗೆ ಸ್ಪಂದಿಸುವಂಥ ಕೆಲಸವನ್ನು ರಾಜ್ಯ ಆರೋಗ್ಯ ಇಲಾಖೆ ಮಾಡುತ್ತಾ ಎನ್ನುವಂಥದ್ದಾಗಿ. ಇನ್ನೊಂದು ಕಡೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ ಸೇವೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಬಡ ಜನರಿಗೆ, ಸಾಮಾನ್ಯ ವರ್ಗದವರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗುತ್ತೆ. ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗಳನ್ನು ನಂಬ್ಕೊಂಡಿರ್ತಾರೆ, ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ. ಆದರೆ ಇಲ್ಲಿಯೇ ಸೇವೆ ಸಿಗಲ್ಲ ಅಂತ ಹೇಳಿದ್ರೆ ಮತ್ತೆಲ್ಲಿ ಹೋಗೋದು ಅಂತೇಳಿ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು, ಸರ್ಕಾರಿ ವೈದ್ಯರು ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಈ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನ ಮಾಡುತ್ತಾ ಸರ್ಕಾರ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗಮನಿಸ್ತಾ ಇದ್ವಿ ಸಾಕಷ್ಟು ಡಿಮ್ಯಾಂಡ್ಗಳನ್ನು ಸರ್ಕಾರದ ಮುಂದೆ ವೈದ್ಯರು ಇಟ್ಟಿದ್ದಾರೆ. ಇವರ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸಗಳನ್ನು ಸರ್ಕಾರ ಮಾಡುತ್ತಾ. ಡಿಮ್ಯಾಂಡ್ಸ್ಗಳು ಏನೇನು? ಸಂಪತ್, ನಾಳೆಯಿಂದ ರಾಜ್ಯಾದ್ಯಂತ ಹೆಲ್ತ್ ಎಮರ್ಜೆನ್ಸಿ ಉಂಟಾಗುವಂತಹ ಲಕ್ಷಣಗಳು ಹೆಚ್ಚಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಸರ್ಕಾರಿ ವೈದ್ಯರು ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮೊದಲ ಹಂತ ಅಂದ್ರೆ ನಾಳೆಯಿಂದ ಮಾರ್ಚ್ 15ರವರೆಗೂ ಕೂಡ ಕಪ್ಪು ಪಟ್ಟಿಯನ್ನ ಕೈಗೆ ಕಟ್ಟಿಕೊಂಡು ಯಾವುದೇ ರೀತಿ OPD ಸೇವೆಯನ್ನ ನೀಡೋದಿಲ್ಲ, ಕೇವಲ ಎಮರ್ಜೆನ್ಸಿ ಸೇವೆಯನ್ನ ಮಾತ್ರ ಸರ್ಕಾರಿ ವೈದ್ಯರು ನೀಡ್ತಾರೆ. ಅದಾದ ನಂತರವೂ ಒಂದು ವೇಳೆ ಸರ್ಕಾರ ಹಾಗೆ ಆರೋಗ್ಯ ಇಲಾಖೆ ಇವರ ಬೇಡಿಕೆಯನ್ನ ಈಡೇರಿಸಿಲ್ಲ ಅಂತ ಹೇಳಿದ್ರೆ ಮಾರ್ಚ್ 16ನೇ ತಾರೀಕಿಂದ ಸಂಪೂರ್ಣವಾಗಿ ಆ ಕೆಲಸಕ್ಕೆ ಹಾಜರಾಗದೆ ಅವರು ಮುಷ್ಕರದಲ್ಲಿ ಪಾಲ್ಗೊಳ್ತಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ನಾಳೆಯಿಂದ ಹೆಲ್ತ್ ಎಮರ್ಜೆನ್ಸಿ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಕಳೆದ ಕೆಲ ವರ್ಷಗಳಿಂದಲೂ ಕೂಡ ವೈದ್ಯರು ಸರ್ಕಾರ ಹಾಗೆ ಆರೋಗ್ಯ ಇಲಾಖೆಯ ಬಳಿ ಸಾಕಷ್ಟು ಮನವಿಯನ್ನ ಮಾಡ್ಕೊಳ್ತಾ ಬರ್ತಾ ಇದ್ರು. ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದಂತಹ ಔಷಧಿ ಪೂರೈಕೆ ಇಲ್ಲ. ಚೀಟಿ ಬರ್ಕೊಟ್ರೆ ವೈದ್ಯರ ಮೇಲೆ ಕೇಸ್ಗಳನ್ನ ಮಾಡ್ತಾರೆ. ಆದ್ರೆ ನಾವು ಚೀಟಿಯನ್ನ ಬರ್ಕೊಡದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾಗಿ ಮೆಡಿಸಿನ್ಸ್ ಸಿಗದೆ ವೈದ್ಯರು ಹಾಗೆ
ರೋಗಿಗಳ ನಡುವೆ ಕೆಲವೊಂದಿಷ್ಟು ಗಲಾಟೆಗಳಾಗ್ತಾ ಇದೆ. ಇದರಿಂದ ವೈದ್ಯರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಜೊತೆಗೆ ವೃಂದ ನೇಮಕಾತಿಗಳು ಆಗ್ತಾ ಇಲ್ಲ, ಜ್ಯೇಷ್ಠ ಪಟ್ಟಿ ಪರಿಷ್ಕರಣೆ ಆಗ್ತಾ ಇಲ್ಲ. ಹೀಗಾಗಿ ಇದೆಲ್ಲವೂ ಕೂಡ ಆಗಬೇಕು. ಜೊತೆಗೆ ಏನು ಇತ್ತೀಚೆಗಷ್ಟೇ ಸರ್ಕಾರಿ ವೈದ್ಯರು ತಮ್ಮ ಪ್ರೈವೇಟ್ ಕ್ಲಿನಿಕ್ಗಳಲ್ಲಿ IPD ಸೇವೆಯನ್ನ ನೀಡಬಾರದು ಅಂತ ಹೇಳಿ ಆರೋಗ್ಯ ಇಲಾಖೆ ಒಂದು ನಿರ್ಬಂಧವನ್ನ ಹೇರಿತ್ತು. ಸೊ ಇದರ ನಡುವೆಯೂ ಕೂಡ ಅವರು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಈಗ ಆಲ್ರೆಡಿ 3-4 ಸುತ್ತು ಮಾತುಕತೆ ಆರೋಗ್ಯ ಇಲಾಖೆ ಜೊತೆ ಹಾಗೆ ಸರ್ಕಾರದ ಜೊತೆಯೂ ಕೂಡ ಸರ್ಕಾರಿ ವೈದ್ಯರು ಮಾಡಿರುವಂತದ್ದು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸರ್ಕಾರ ಇವರ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಈಡೇರ್ಸಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ನಾಳೆಯಿಂದ ಈ ಒಂದು ವೈದ್ಯರ ಸೇವೆ ಏನಿದೆ ಅದು ಯಾವುದೇ ರೀತಿಯಲ್ಲೂ ಕೂಡ ಎಮರ್ಜೆನ್ಸಿ ಅಂತ ಹೋದ್ರೆ OPD ಸೇವೆಗಳನ್ನ ನೀಡೋದಿಲ್ಲ. ಜೊತೆಗೆ ಕೇವಲ ಸರ್ಕಾರಿ ವೈದ್ಯರು ಅಷ್ಟೇ ಅಲ್ಲ, NHM ಸಿಬ್ಬಂದಿಗಳು ಕೂಡ ಈ ಒಂದು ಏನು ಪ್ರೊಟೆಸ್ಟ್ಗೆ ಒಂದು ಬೆಂಬಲವನ್ನು ಕೂಡ ಕೊಡ್ತಾ ಇರುವಂತದ್ದು. ಹೀಗಾಗಿ ಸರ್ಕಾರ ಇವತ್ತು ಮಾತಾಡಬೇಕಾಗುತ್ತೆ ಸರ್ಕಾರಿ ವೈದ್ಯರ ಜೊತೆ. ಇಲ್ಲ ಅಂತ ಹೇಳಿದ್ರೆ ಬಹುಮಟ್ಟಿನ ತೊಂದರೆ ಅಂತೂ ರಾಜ್ಯದ ಜನರಿಗೆ ಆಗ್ಲಿದೆ. ಸಂಪತ್, ಥ್ಯಾಂಕ್ ಯು ಸುಷ್ಮಿತಾ, ತಮ್ಮೆಲ್ಲ ಡೀಟೇಲ್ಸ್ ಹಾಕಿ.